ನಮಸ್ಕಾರ ಸ್ವಾಮಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಾನು ನಿಮಗೆ ಸ್ವರ ಇಲ್ಲ ಅಂತ ಹೇಳಿದ್ನ, ನೀವು ಕೂಗುದು ಯಾಕೆ ಸ್ವಾಮಿ? ನಾನು 2 ಬಾರಿ ನಮಸ್ಕಾರ ಕೊಟ್ಟೆ, ನೀವು ಕೊಡ್ಲೇ ಇಲ್ಲ. ನಾನು 2 ಬಾರಿ ನಮಸ್ಕಾರ ಕೊಟ್ಟಿದ್ನಲ್ಲ. ಕೊಟ್ರ ಮತ್ತೆ ಅದ್ ನಾನು ಕೇಳುವ ಕೊಡ್ಲಿಲ್ಲ ನೀವು. ಮತ್ತೆ ನಾ ನಮಸ್ಕಾರ ಅಂದಾಗ ಘೋಷ ನೀವು ಬಾಯಿ ಒಳಗೆ ಅಂದ್ರೆ ಏನು? ನೀವು ಸೂಕ್ಷ್ಮ ಅಂತೇಳಿ ಹಾಕೊಟ್ಟೆ. ಓಹೋ ಹಾಗೆ. ನೀವು ಕಿವಿ ದೂರ ನಿಮ್ ಲೆಕ್ಕ ನಮ್ಮ ಅಂಗಡಿ ದೂರವ? ಬಹುಶಃ ಅಂಗಡಿ ಹತ್ರ ಉಂಟು, ಕೇಳಲಿಲ್ಲ ಅಷ್ಟೇ. ಏನೇ ಇರಲಿ ಕೂತ್ರೆ ಮಾತಾಡು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪರಿಚಯ ಆಯ್ತಾ? ನೀವು ಯಾರು ಗೊತ್ತಾಗ್ಲಿಲ್ಲ. ಗೊತ್ತಾಗಿಲ್ವಾ? ಅಲ್ಲ ಮನೆ ಅಕ್ಕ ಸಾರಿಗೆ ರಂಗಾಚಾರ್ಯ ಅಂತ ಹೇಳಿದ್ರೆ ಅವ್ರು ಯಾರ ಇಲ್ಲಿ ನೀವಂತ ಹೇಳಿ. ಅವ್ರು ಬೇರೆಯವರಲ್ಲ ಸ್ವಾಮಿ, ಬೇರೆ ಅದ ಬೇರೆಯವರಲ್ಲ ಅಂತ. ಅದೇ ರಂಗಾಚಾರ್ಯರು ನಾವೇ. ನೀವು ಆಚಾರ್ಯ? ಆಚಾರ್ಯರು. ಹೌದಾ? ಆಗ್ಲಿಲ್ಲ. ಮಹಾರಾಜರು ಹೇಳಿದ್ದಾರೆ. ಎಂತ ಅಂದ್ರೆ ಯಜಮಾನರು ನೋಡಿ ರಂಗಾಚಾರ್ಯ ಏನು ತಲುಪಿಸಿ ತಗೊಳ್ಳೋದು ಬೇಡ, ದರ್ಬಾರದ ಗಿಡ ತೆಗೆಯಿರಿ, ನಾವಿದ್ದೇವೆ, ಖರ್ಚಿಗೆ ತಾಪತ್ರ ಇಲ್ಲ, ಎಷ್ಟು ಬೇಕಾದ್ರೆ ಮಾಡಿ ಅಂತ ಹೇಳಿದ್ದಾರೆ. ಬಹುಶಃ ಒಂದು ಯಜಮಾನರನ್ನು ದಿವಾಳಿ ಮಾಡ್ತೀರಿ ಅನ್ಬಹುಶಃ. ಅಲ್ಲ ನಾವ ಇದೇ ರೀತಿ ದರ್ಬಾರ್ ಮಾಡಿ ನಾವು ಮಾಡುದಿಲ್ಲ ಸ್ವಾಮಿ. ಹಾ ಯಜಮಾನರು ದಿವಾಳಿ ಮಾಡುವುದು ಉಳಿಸುವುದು ನಮ್ಮ ಕೈಲಿಲ್ಲ. ಅದು ಮತ್ತೆ ಮನಸ್ಸು ಮಾಡುದು ನಿಮ್ಮ ಕೈಯಲ್ಲಿ ಉಂಟು. ಹೌದು. ಯಾಕೆ ಕೇಳಿ, ಹೇಗೆ? ನೀವು ಪ್ರಧಾನರು ಹೌದಾ? ಹಾ ನಿಮ್ಮ ಮೇಲೆ ಬಹಳ ವಿಶ್ವಾಸ ಇಟ್ಟು ಹಾ ಎಷ್ಟೋ ಹಣ ಹಾಕಿದ್ದಾರೆ ಅವರು, ಹಾ ಪ್ರಶ್ನೆ ಇಲ್ಲ. ಹ್ಮ್ ಅಲ್ಲ ನೀವು ಉಳಿಸ್ಕೊಟ್ಟಿದ್ರಿ ಇಲ್ಲ ಅಂತ ಹೇಳುದಿಲ್ಲ. ಇನ್ನು ಮುಂದುವರೆ ಉಳಿಬೇಕು ಅಂತ ಆದ್ರೆ ಹಾ ನೀವೇನ್ ಮಾಡ್ಬೇಕು? ಹಾ ನೀವು ಬರುವ ಸಮಯಕ್ಕಿಂತ ಅರ್ಧ ತಾಸು ಮುಂಚೆ ಬಂದು ಜನಗಳು ಬರ್ತಾರೆ ನಿರೀಕ್ಷೆ ಇರಬೇಕಾದ್ರೆ ಮೊದಲೇ ಬಂದು ಅವ್ರಿಗೊಂದು ಸಂತೋಷ ಕೊಟ್ಟು ಹಾಗೆ ಜನ ಹೆಚ್ಚಾಗುವಾಗ ಮಾಡಿದ್ರೆ ಯಜಮಾನರು ಉಳಿತಾರೆ. ಅದೇ ನೀವು ತಡೆದು ಬಂದ್ರೆ ಇವರು ಬರ್ತಾರೆ ಹೋಗ್ತಾ ಇರ್ತಾರೆ, ಇವ್ರು ಬರುದಿಲ್ಲ ಅಂತೇಳಿ ಲೆಕ್ಕ ಹಾಕಿದ್ರೆ ಯಜಮಾನರು ಕಂಡಿರ್ತಾರೆ. ಆಗತ್ತಲ್ಲ? ಹಾಗೆಲ್ಲ ಆಗ್ತದೆ. ಒಂದು ವರ್ಷ ಬೇರೆ ಮಾಡ್ತೀವಿ. ಹಾಗೇನೂ ಇಲ್ಲ. ನಿಮ್ಮ ಬಗ್ಗೆ ವಿಶ್ವಾಸ ಉಂಟು ನಮಗೆ. ಜನ ಬಯಸುವ ಮೊದಲೇ ಬರ್ತೀರಂತ ವಿಶ್ವಾಸ ಉಂಟು, ಹಾಗಾಗಿ ನೀವು ಇಲ್ಲೇ ಇದ್ದೀರಿ. ಅದೆಲ್ಲ ಸ್ವಾಮಿ ಮತ್ತೆ ಆಚಾರ್ಯರು ಅಲ್ಲ ಆಚಾರ್ಯರು, ಅದು ನಾವು ವಿಶ್ವಕರ್ಮರು ನೋಡಿ. ವಿಶ್ವಕರ್ಮ ಹೌದಪ್ಪ. ನಮ್ಮ ವಿಷಯ ಹೇಳಲಿಕ್ಕೆ ಹೊರಟ್ರೆ ನಮಗೆ ಹೆಮ್ಮೆ ಆಗ್ತಾ ಉಂಟು ಅಂತ. ಅಲ್ವಾ? ನಾವು 1-2 ಕೆಲಸ ಮಾಡುವುದಿಲ್ಲ, 5 ಬಗೆ ಕೆಲಸ ಮಾಡ್ತೇವೆ ನಾವು. ಪಂಚಕರ್ಮಿಗಳು. ಹೌದು. ಯಾವ್ದಲ್ಲ? ಕಲ್ಲು, ಕಬ್ಬಿಣ, ಆಮೇಲೆ ಬೆಳ್ಳಿ, ಬಂಗಾರ, ಮರ, 5 ಕೆಲಸವನ್ನು ಮಾಡ್ತೇವೆ ನಾವು. ಹೌದಪ್ಪ. ನಮ್ಮ ಪೂರ್ವಿಕರ ವಿಷಯ ಹೇಳಲಿಕ್ಕೆ ಹೊರಟ್ರೆ ಬಹಳ ಗಂಡಾಗ್ತೇವೆ. ಅಷ್ಟು ಉಂಟು ನೋಡಿ. ಬೇರೆ ಯಾರು ಸುದ್ದಿ ಯಾಕೆ? ಒಂದು ವಿಷಯ ಹೇಳ್ತೇನೆ. ನಮ್ಮ ಹಿರಿಯವರು ಯಾರು? ಪೂರ್ವಿಕರು ವಿಶ್ವಕರ್ಮಾಚಾರ್ಯರು. ವಿಶ್ವಕರ್ಮ ಬ್ರಾಹ್ಮಣ ಮತ ವಿಶ್ವಕರ್ಮ ಬ್ರಾಹ್ಮಣರಂತೆ ನಮ್ಮನ್ನು ಕರೆಯುವುದು. ಆ ವಿಶ್ವಕರ್ಮ ಆಚಾರ್ಯರು ಸಂಬಂಧ ಎಲ್ಲಿಗೆ? ಅಷ್ಟು ಸುಲಭ ಅಲ್ಲ. ಸುಳ್ಳಲ್ಲ. ಆಚಾರ್ಯ ಸಂಬಂಧ ಎಂತ ಸಂಬಂಧ ಗೊತ್ತುಂಟ? ಬಿಗು ಸಂಬಂಧ, ಬಿಗಿ ಸಂಬಂಧ. ಹೌದಪ್ಪ. ಆ ವಿಶ್ವಕರ್ಮಾಚಾರ್ಯರಿಗೆ ಒಬ್ಬಳೇ ಮಗಳಿದ್ದು ಸೌತ್ಯಾದೇವಿ ದೇವಿ ಅನ್ನೋಳು. ಆ ಸೌತ್ಯಾದೇವಿಯನ್ನ ಕೊಟ್ಟದ್ದು ಯಾರಿಗೆ? ಸುಳ್ಳಲ್ಲ. ಯಾರಿಗೆ ಕೊಟ್ರೆ? ಅಂತಿದ್ದವರಿಗೆಲ್ಲ. ನಮ್ಮ ಭಾಸ್ಕರ್ ಇಲ್ವಾ? ನಮ್ಮ ವೇಷ ಮಾಡ್ತಾರಲ್ಲ ಆ ಭಾಸ್ಕರ ಅಲ್ಲ ಮಾರ್ರೆ, ಭಗವಾನ್ ಭಾಸ್ಕರ, ಸೂರ್ಯದೇವ, ಸೂರ್ಯನಾರಾಯಣ ಅವರಿಗೆ ಕೊಟ್ಟದ್ದು ಮಗಳನ್ನ. ಹೌದಾ? ಹೌದಪ್ಪ. ಅಂತ ಸಂಬಂಧ ಎಲ್ಲಿ ನಾವು ಅಲ್ಲಿ ಅವ. ಸುಳ್ಳಲ್ಲ. ಇಲ್ಲಿವರೆಗೆ ಬಂತು ಅಂತ ಆಚಾರ್ಯ ಎತ್ತರಕ್ಕೆ ಹೋದ್ರೆ ಬಾಳೆ ಎತ್ತರಕ್ಕೆ ಹೋದ್ರು ಅಂತ ಸಂಬಂಧ. ಹಾಗೆ ಮಗಳ ಮದುವೆ ಮಾಡಿ ಕೊಟ್ರ ಆಗ ಮಗಳು ಹೆಚ್ಚು ದಿವಸ ಉಳಿದಿಲ್ಲ. ಎಲ್ಲಿ? ಸೂರ್ಯನೊಟ್ಟಿಗೆ. ಬಿಸಿ ಅಲ್ಲ, ಭಾರಿ ಬಿಸಿ. ಭಾರಿ ಬಿಸಿ ಹಾಕ, ಬಹಳ ಬಿಸಿ ಹೇಳುದು ಬೇಡ. ಆಚಾರ್ಯರಿಗೆಲ್ಲ ಬಿಸಿ ಬಹಳ ಗೊತ್ತುಂಟು. ಅದೆಂತ ಬಿಸಿ ಅದ ಕತೆ ಕೇಳಿ. ಹಾಗೆ ಬಿಸಿ ಅನ್ನೋ ಕಾರಣಕ್ಕಾಗಿ ಸಂಸಾರ ಮಾಡ್ಲಿಕ್ಕಾಗದೆ ನೇರ ಮನೆಗೆ ಬಂದವಳು. ನಿಮ್ಮ ಮನೆಗ? ಮನೆಗಲ್ಲ, ವಿಶ್ವಕರ್ಮ ಅಪ್ಪಯ್ಯ ಮನೆಗೆ ಬಂದು ಬಂದಾಗ ಅಪ್ಪಯ್ಯ ಕೇಳಿದ್ರಂತೆ, ಏನ್ ಮಗಳು ಯಾಕೆ ಬಂದೆ ಅಂತ. ನಮ್ಮ ಯಜಮಾನ್ರು ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಪ್ಪಯ್ಯ, ನಮ್ಮ ಯಜಮಾನ್ರು ಬಿಸಿ ಅಂತ. ಭಾರಿ ಬಿಸಿ ಬೇಡ, ಬಿಸಿ ಎಂದಂತೆ. ಹಾಗೆ ಹೇಳಿದ ತಕ್ಷಣ ವಿಶ್ವಕರ್ಮಾಚಾರ್ಯ ಸಿಟ್ಟಿ ಏರಿ ಹೋಯ್ತು. ನನ್ನ ಮಗಳಿಗೆ ಹೀಗೆ ಮಾಡ್ಬಿಟ್ಟಿಯಲ್ಲ, ನಿನ್ನ ಬಿಡುದಿರೋ ಕಾರಣಕ್ಕಾಗಿ ಆಚಾರ್ಯ ಸಿಟ್ಟು ಬಂತ. ಒಂದೇ ಸುತ್ತಿಗೆ ಒಂದೇ ಅರ ಹಿಡ್ತೇ ಬಿಡ್ತಾರೆ ಅವ್ರು. ಹೌದಪ್ಪ. ಇವರು ಹಾಗೆ ಮಾಡಿದ್ರು. ಅರವನ್ನು ಹಿಡ್ಕೊಂಡ್ರು, ನೇರ ಸೂರ್ಯಮಂಡಲಕ್ಕೆ ಹೋದ್ರು. ನೋಡಿ ಆಚಾರ್ಯ ಯೋಗ್ಯತೆ ನೋಡಿ ಸ್ವಾಮಿ, ನೇರ ಸೂರ್ಯಮಂಡಲಕ್ಕೆ ಹೋದದ್ದು ಕ್ಷಣ ಮಾತ್ರದಲ್ಲಿ. ಹೌದಪ್ಪ. ಸೂರ್ಯಮಂಡಲಕ್ಕೆ ಹೋಗಿ ಆ ಸೂರ್ಯನಿಗೆ ಅರ
ಅರವನ್ನು ಹಿಡಿದಂತೆ. ಹೌದಾ? ಅರ ಹಿಡಿದಾಗ ಕೆಲವು ಚೂರಾಗಿ ಬಿತ್ತಂತೆ. ಬಿತ್ತಂತೆ ಕೇಳಿದೆ ನಾನು ಕೇಳಿದ್ದೆ. ನಾವು ತಾನು ಒಳ್ಳೆ ಹೋಗಿಲ್ಲ. ಎಷ್ಟೂರು ಸುಡಲ್ಲ ಚೂರು ಅಂದ್ರಪ್ಪ ಮಾರ ಅಂತ ಹೇಳ್ತಾರಪ್ಪ ಅದಕ್ಕೆಲ್ಲ ಎಂತ ನಿಮ್ಗೆ ಗೊತ್ತಿದ್ದ? ನಿಮ್ಗೆ ಗೊತ್ತಿಲ್ವಾ? ಅಲ್ಲಿ ನಿಮ್ಗೆ ಗೊತ್ತಿಲ್ಲ? ಅದು ಅದೇ ಆದಿತ್ಯರ. ಅದೇ ಆದಿತ್ಯರ ಕಲಾವಿದ ಅಲ್ಲ, ಕಲಾವಿದ ಆದಿತ್ಯ ಅಲ್ಲ ಬರ್ರ. ದ್ವಾಸೆ ಹೋಯ್ತು ಆದಿತ್ಯ. ಹೌದಲ್ಲ, ದ್ವಾದಶಾದಿತ್ಯರು ಹೇಳಿ. ದ್ವಾಸೆ ಹೋಯ್ತು ಆದಿತ್ಯ. ದ್ವಾದಶಾದಿತ್ಯರು ಅದೇ ಆದಿತ್ಯರು. ನೀವು ಹೇಳಿದ ಆದಿತ್ಯ ನೋಡಿ, ಅಲ್ಲೇ ಅರೆ ಹೇಳಿದ ಕಾರಣ ಅದು ಬಿತ್ತು, ಹಾಗೆ ಹೆಸರಾಯಿತು. ಅದು ಆಚಾರ್ಯ ಯೋಗ್ಯತೆ ಅಂತ ಬಹಳ ವಿಶೇಷ ಉಂಟು. ಅಷ್ಟೇ ಅಲ್ಲ ಸ್ವಾಮಿ, ಈ ನಾಗರಾವ್ ಇಲ್ವಾ ಸುಬ್ರಹ್ಮಣ್ಯ, ನಾಗರಾವಿಗೂ ಆಚಾರ್ಯಗೂ ಬಹಳ ದಂಟು ಉಂಟು. ಹೌದೇ? ಈ ಕಥೆ ಯಾರಿಗೂ ಗೊತ್ತಿಲ್ಲ. ಸುಳ್ಳು, ನನಗೂ ಗೊತ್ತಿಲ್ಲ. ಬೇಕಾದ್ರೆ ಕೇಳಿ. ಕಥೆ ಅಂತ ನಮ್ಮ ಹಿರಿಯರೊಬ್ಬರು ಈ ಕಬ್ಬಿಣ ಕೆಲಸ ಮಾಡ್ತಿದ್ರಂತೆ ಶಾಲೆಯಲ್ಲಿ. ಶಾಲೆಯಲ್ಲಿ ಕೆಲಸ ಮಾಡುವಾಗ ಹಿಂಬದಿನೊಂದು ಹಾವು ಅಂತ ಉಂಟಂತೆ. ಹೌದಾ? ಆಚಾರ್ಯ ಮಂಡಿ ಬಿಸಿ ಆಯ್ತು. ಎಲ್ಲಿಂದ ಸುಸು ಶಬ್ದ ಬರ್ತಾ ಉಂಟು ಅಂತ ಹೇಗೆ ತಿರುಗಿ ನೋಡಿದ್ರಂತೆ. ಆಗ ಆಚಾರ್ಯ ಹಿಂದೊಂದು ಸುಬ್ರಹ್ಮಣ್ಯ ಬಂದು ಆಚಾರ್ಯ ಅಂತಂದ್ರು. ಕೇಳಿದ್ರಂತೆ, ಎಲ್ಲ ಸುಬ್ರಹ್ಮಣ್ಯನೇ ಇಲ್ಲಿಗೂ ಬಂದೆಯ, ನನ್ನ ಹಿಂದಿನಿಂದೆಯ ಅಂತ ಹೇಳಿ ತಡ ಮಾಡ್ಲಿಲ್ಲ. ನಾಗರಾವಿಗೂ ಅವರಿಗೂ ಆ ಒಂದು ನಂಟು, ಆ ಸ್ನೇಹ ಆಗಿರ್ಬೇಕೆನ್ನುವ ಕಾರಣಕ್ಕಾಗಿ ಕಾದ ಸರಳನ್ನು ತೆಗೆದು 3 ಗೆರೆ ಹೇಳಿದ್ರಂತೆ. ನಾಗರಾವಿಗ ನೋಡಿ, ನಾಗರಾವ್ ಹೆಡೆ ಬಿಚ್ಚಿದಾಗ ಗೆರೆ ಕಾಣುದಿಲ್ವಾ? ಹೌದಾ, ಗೆರೆ ಕಾಣ್ತದೆ. ಹಾಕಿದ್ದು ಯಾರು? ಯಾರದು? ನಮ್ಮ ಹಿರಿಯವರು ಆಚಾರ್ಯ ಹಾಕಿದ್ದು. ಆಚಾರ್ಯ ಪ್ರಭಾವ ಎಲ್ಲೆಲ್ಲ ಬೀರಿದ್ದು. ಮತ್ತೆ ಆಗವ್ರು ಹಾಕಿದ್ದು 3 ಗೆರೆ. ಈಗ ಒಟ್ಟು ನಾಗರಿಗೆಲ್ಲ 3 ಇಲ್ಲ, ಒಂದೊಂದುವರೆ ಒಂದು ಕಾದೆಲ್ಲ ಉಂಟು. ಕೆಲವು ತೋರುದಿಲ್ಲ. ಇಲ್ಲಿ ಆಗ ಪ್ರಯೋಗ ಮಾಡಿದ ಆಚಾರ್ಯ ಅಂತ ಆಗಿಲ್ವಾ? ಮೂಲದಲ್ಲಿ ಒಂದು ಸ್ಥಾಪನೆ ನಿಮ್ದೆ. ಖಂಡಿತ. ಎಲ್ಲಿವರೆಗೆ ಕೇಳಿದ್ರೆ ಆಚಾರ್ಯರಿಗೆ ನಾಗರಾವ್ ಕಚ್ಚುವುದಿಲ್ಲ. ಎಂತ? ಆಚಾರ್ಯರಿಗೆ ನಾಗರಾವ್ ಕಚ್ಚುವುದಿಲ್ಲ. ಒಂದೊಮ್ಮೆ ಕಚ್ಚಿದ್ರೆ ಆಚಾರ್ಯ ಬದುಕುವುದಿಲ್ಲ. ಎಂತ ವಿಶೇಷ? ಎಲ್ಲರೂ ಆಗಿಲ್ಲ. ಕೊಚ್ಚಿರ ಆಚಾರ್ಯದಲ್ಲಿ ಎಲ್ಲ ಶೆಟ್ರು ಬದುಕುದಿಲ್ಲ, ಮತ್ತೊಬ್ರು ಬದುಕುದಿಲ್ಲ. ಉಳಿದರ ಸೂಚನೆ ಹೋಗ್ಬೇಡ, ಆಚಾರ್ಯದ ಮಾತ್ರ ಹೇಳುತ್ತಾ. ಏನದು ಆಚಾರ್ಯ ಕಚ್ಚಿರ ಬದುಕುದಿಲ್ಲ ಅಂದ್ರೆ ಅಷ್ಟು ವಿಶೇಷ ಅಂತ. ವಿಶೇಷ ಅಂದ್ರೆ ನಿಮ್ ಲೆಕ್ಕ ಆಚಾರ್ಯ ನಾಗರಾವ್ ಕಚ್ಚಿ ಸಾಯುವುದಲ್ಲ. ಮತ್ತೆ ಯಾಕೆ ಸಾವುದವರು? ನಾಗರಾವ್ ಕಚ್ಚಿದ ಮೇಲೂ ಆಚಾರ್ಯ ಬದುಕುವುದೇ. ಅಂದ್ರೆ ಆಚಾರ್ಯ ಹತ್ರ ಅಷ್ಟು ವಿಷಯ ಇತ್ತೆ. ಆಚಾರ್ಯ ಹತ್ರ ವಿಷಯ ಉಂಟು ಅಂತಲ್ಲ ಸ್ವಾಮಿ, ಅವಮಾನ. ನಾಗರಾವ್ ಕಚ್ಚಿದ ಮೇಲೆ ನಾವು ಬದುಕುವುದೇ ಎನ್ನುವ ಮರ್ಯಾದೆ ಪ್ರಶ್ನೆಗಾಗಿ ಮರ್ಯಾದೆ ಪ್ರಶ್ನೆ ಆಚಾರ್ಯ ಆತ್ಮಹತ್ಯೆ ಮಾಡ್ಕೊಳ್ಳು, ಅದು ಯೋಗ್ಯತೆ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಇನ್ನು ಹೇಳ್ತೇನೆ, ಹೇಳಿ. ಬ್ರಾಹ್ಮಣರಿಗೆ ಕೆಲಸ ಕೊಟ್ಟದ್ದು ಯಾರು? ಸುಳ್ಳಲ್ಲ, ಈ ಬ್ರಾಹ್ಮಣರಿಗೆ ಕೆಲಸ ಕೊಟ್ಟದ್ದು ಯಾರು? ಆಚಾರ್ಯ. ಇದು ಬೇಕಿತ್ತು ನನಗೆ. ಹೇಳಿ, ಅದು ಎಂತ ಕಥೆ ಅಂತ ಹೇಳಿದ್ರೆ. ನೋಡಿ, ಬ್ರಾಹ್ಮಣರ ಬಗ್ಗೆ ಗೌರವ ಉಂಟು, ಪ್ರಶ್ನೆ ಇಲ್ಲ. ಅದು ಯಾವತ್ತು ಉಂಟು. ಬ್ರಾಹ್ಮಣೋ ಮಮ ದೇವತಾ. ಉಂಟು. ಕಣ್ಣಿಗೆ ಕಾಣುವ ದೇವರು ಯಾರು ಕೇಳಿದ್ರೆ ಬ್ರಾಹ್ಮಣರೇ ಅಂತ ನಾವು ನಂಬಿದ್ದೇವೆ. ಮುಂದುವರ್ಷಿ ವಿಷಯ. ಕೆಲಸ ಏನು ಹೇಳಿ ಕೂತುಂಟ. ಈಗ ನಾವು ಒಂದು ಕಲ್ಲನ್ನು ತಂದು ಮೂರ್ತಿಯನ್ನಾಗಿಸ್ತೇವೆ, ಕೆತ್ತಿ. ಹೌದಾ? ಬ್ರಾಹ್ಮಣರ ಕೆಲಸ ಏನು? ಪೂಜೆ ಮಾಡೋದು. ಈಗ ನಾವು ಕಲ್ಲನ್ನು ತಂದು ಅದನ್ನು ಮೂರ್ತಿಯನ್ನಾಗಿಸಿ ಕೊಡದೇ ಇದ್ರೆ ಆ ಬ್ರಾಹ್ಮಣರು ಯಾವ್ದು ಪೂಜೆ ಮಾಡ್ತಾರೆ? ನಾವು ಮೂರ್ತಿ ಮಾಡಿ ಕೊಟ್ಟರೆ ಮಾತ್ರ ಪ್ರತಿಷ್ಠಾಪನೆ ಮಾಡಿ ಅವ್ರು ಅದಕ್ಕೆ ಪೂಜೆ ಮಾಡುವ. ನಾವು ಕೆಲಸ ಕೊಟ್ಟದ್ದು ನಾವು. ಆಚಾರ್ಯ, ನೀವು ಎಲ್ಲಿಂದೋ ಒಂದು ಕಲ್ಲು ತಕೊಂಡು ಬಂದು ತಂದು ಅದನ್ನ ಕೆತ್ತಿ ವಿಗ್ರಹ ಮಾಡಿ ಮೂರ್ತಿಯನ್ನಾಗಿ ಸುಂದರವಾದ ಮೂರ್ತಿಯನ್ನಾಗಿಸಿ ಬ್ರಾಹ್ಮಣರು ಅದನ್ನು ತಕೊಂಡು ಹೋಗಿ ಒಂದು ಗುಡಿಯೊಳಗೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡದೆ ಇದ್ರೆ ನೀವು ಕೆತ್ತದ ಮೂರ್ತಿ ಬೆಲೆ ಬತ್ತ ಆಚಾರ್ಯ?